ಹಾಯ್ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ನಾನು ಇವತ್ತು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಸೀಸನ್ಗೆ ಒಂದೊಳ್ಳೆ ಬೆಸ್ಟ್ ಮ್ಯಾಂಗೋ ಮಿಲ್ಕ್ ಶೇಕ್ ಅಂತಲೇ ಹೇಳ್ಬೋದು. ಈ ಸಮ್ಮರ್ ಸೀಸನ್ಗೆ ಅದನ್ನು ಈ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಇದನ್ನು ಮಿಸ್ ಮಾಡದೆ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಬರೀ 4-5 ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಯೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಬೇಸಿಗೆ ಕಾಲಕ್ಕಂತೂ ಹೊರಗಡೆ ಹೋಗಿ ಜ್ಯೂಸ್ ಕುಡಿಯೋದು ತುಂಬಾ ಕಾಸ್ಟ್ಲಿ ಇರುತ್ತೆ. ಸೊ ಹಾಗಾಗಿ ಮನೇಲೇನಾದರೂ ಮ್ಯಾಂಗೋ ಉಳ್ಕೊಂಡಿದೆ ಅಥವಾ ಮಾವಿನ ಹಣ್ಣು ಉಳ್ಕೊಂಡಿದೆ ಅಂದರೆ ಈ ಥರ ಮ್ಯಾಂಗೋ ಮಿಲ್ಕ್ ಶೇಕ್ನ ಮಾಡ್ಕೊಂಡು ಕುಡೀರಿ. ಹೊರಗಡೆ ಹೋಗಿ ಶಾಪಲ್ಲಿ ಜ್ಯೂಸ್ ಕುಡಿಯೋದ್ರಿಂದ ಮತ್ತು ಕೆಮಿಕಲ್ಸ್ ಮಿಕ್ಸ್ ಮಾಡಿ ಕೊಡ್ತಾರೆ ಜ್ಯೂಸ್ಗೆ. ಸೊ ಹಾಗಾಗಿ ಈ ಥರ ಕೆಮಿಕಲ್ಸ್ ಏನು ಬೇಡ, ಪ್ಯೂರ್ ಆಗಿ ಜ್ಯೂಸ್ನ ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋಣ ಅಲ್ವಾ. ಸೊ ಬನ್ನಿ, ಹಾಗಿದ್ರೆ ತಡ ಮಾಡದೆ ಈ ಮ್ಯಾಂಗೋ ಮಿಲ್ಕ್ ಶೇಕ್ನ ಮಾಡೋದು ಹೇಗೆ ಅಂತ ಪಟ್ಟ ನೋಡ್ಕೊಂಡು ಬರೋಣ. ನಾನಿಲ್ಲಿ ಇಬ್ರಿಗಾಗೋಷ್ಟು ಮ್ಯಾಂಗೋ ಮಿಲ್ಕ್ ಶೇಕ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಜನ ಕುಡಿತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ತಗೊಂಡಿರೋ ಕ್ವಾಂಟಿಟಿಲಿ ಡಬಲ್ ಆಗಿ ತಗೊಂಡು ನೀವು ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು, ಇಲ್ಲಿ 2 ಮಾವಿನ ಹಣ್ಣನ್ನ ತಗೊಂಡಿದ್ದೀನಿ. ತುಂಬ ಹಣ್ಣಾಗಿದೆ. ಈ ಥರ ಹಣ್ಣಾಗಿರೋ ಮ್ಯಾಂಗೋನ ತಗೊಳ್ಳಿ. ಈ ಮಾವಿನ ಹಣ್ಣು ತುಂಬ ಸ್ವೀಟ್ ಆಗಿದ್ರೆ ಸ್ವಲ್ಪ ಶುಗರ್ನ ಕಡಿಮೆನೇ ತಗೊಳ್ಳಿ, ಅಥವಾ ಸಪ್ಪೆ ಇದೆ ಅಂತ ಅನ್ನೋದಾದರೆ ನೀವು ಸ್ವಲ್ಪ ಶುಗರ್ನ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ನಾನು ಮಾವಿನ ಹಣ್ಣಲ್ಲಿ ಸಿಪ್ಪೆ ಎಲ್ಲ ತೆಗೆದು ಬರೀ ಫ್ಲಫಿ ಆಗಿರೋದನ್ನ ಮಾತ್ರ ತಗೊಂಡಿದ್ದೀನಿ. ಇದನ್ನು ಇವಾಗ ಜ್ಯೂಸ್ ಜಾರಿಗೆ ಹಾಕೊಳ್ಳೋಣ. ಇಲ್ಲಿ 2 ಮಾವಿನ ಹಣ್ಣು 1 ಬೌಲ್ ಆಗೋಷ್ಟು ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಯಾಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ. ಅಂದರೆ 2-3 ಯಾಲಕ್ಕಿನ ಕುಟ್ಕೊಂಡು ಪುಡಿ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಮಾವಿನ ಹಣ್ಣು ತುಂಬ ಸ್ವೀಟ್ ಆಗಿರೋದ್ರಿಂದ ನಾನು ಇಲ್ಲಿ 2 ಸ್ಪೂನ್ ಅಷ್ಟೇ ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ನಾನು ಹೇಳ್ದಾಗೆ ನಿಮಗೆ ಜಾಸ್ತಿ ಶುಗರ್ ಸ್ವೀಟ್ ಕುಡಿತೀನಿ ಅನ್ನೋದಾದರೆ ನಿಮ್ಗೆ ಯಾವ ಥರ ಬೇಕೋ ಆ ರೀತಿ ಶುಗರ್ನ ಆ್ಯಡ್ ಮಾಡಿಕೊಂಡು ಜ್ಯೂಸ್ನ ಮಾಡ್ಕೊಳ್ಳಿ. ಇವಾಗ 1 ಗ್ಲಾಸ್ ಆಗೋಷ್ಟು ಹಾಲನ್ನ ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಜಾಮ್ನ ತಗೊಂಡಿದ್ದೀನಿ 1 ಸ್ಪೂನ್ ಆಗೋಷ್ಟು. ಇದು ನಿಮಗೆ ಆಪ್ಷನ್ ಅಷ್ಟೇ. ನಿಮಗೆ ಫ್ರೂಟ್ಸ್ ಜಾಮ್ ಇಲ್ಲ ಅಂತಂದರೆ ಜೇನುತುಪ್ಪ 1 ಸ್ಪೂನ್ ತಗೊಳ್ಳಿ. ಇವಾಗ ನೋಡಿ, ಇದಕ್ಕೆ ಡ್ರೈ ಫ್ರೂಟ್ಸು ಅಂದರೆ ನಾನೇನು ಪೀಸ್ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿನ, ಒಣ ದ್ರಾಕ್ಷಿ, ಈ ಡ್ರೈ ಫ್ರೂಟ್ಸ್ನ 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಫುಲ್ಲು ಈ ಥರ ನೈಸಿಗೆ ರುಬ್ಕೊಳ್ಬೇಕು, ಫೈನಾಗಿ ರುಬ್ಕೊಳ್ಬೇಕು. ಇವಾಗ ರೆಡಿ ಆಗಿದೆ ನೋಡಿ. 1 ಗ್ಲಾಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಎಷ್ಟು ಸ್ಮೂದಿ ಆಗಿದೆ ಅಂತ. ಈ ಮ್ಯಾಂಗೋ ಮಿಲ್ಕ್ ಶೇಕಿಗೆ ಆಲ್ರೆಡಿ ಹಾಲು ಹಾಕೊಂಡು ರುಬ್ಕೊಂಡಿರೋದ್ರಿಂದ ನಾವು ನೀರು ಹಾಕೋ ಅವಶ್ಯಕತೆ ಇರಲ್ಲ. ನೀರು ಹಾಕೊಂಡ್ರೆ ಜ್ಯೂಸು ಸ್ವಲ್ಪ ತಿಕ್ಕಾಗಿರಲ್ಲ, ತೆಳುವಾಗಿರುತ್ತೆ. ಸೊ ಹಾಗಾಗಿ ನೀರು ಹಾಕಬೇಡಿ, ಬರೀ ಹಾಲು ಹಾಕ್ಕೊಂಡೇ ರುಬ್ಕೊಳ್ಳಿ. ಸ್ವಲ್ಪ ಇನ್ನೂ ಜ್ಯೂಸಿ ಆಗಿರಬೇಕು ಅಂತ ಅಂದರೆ ಇನ್ನು ಹಾಲು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಈ ಮ್ಯಾಂಗೋ ಮಿಲ್ಕ್ ಶೇಕು ಈ ಥರ ಗಟ್ಟಿಯಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೂ ಕೂಡ, ಹಾಗೆ ತಿನ್ನಲೂಬಹುದು. ಯಾಕಂದರೆ ನಾನು ಮೇಲುಗಡೆ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ತಿನ್ನಲೂಬಹುದು. ಹಾಗೆ ಮಕ್ಳಿಗೂ ಕೂಡ ಈ ಥರ ಮಾಡಿಕೊಡಿ. ಈ ಸಮ್ಮರಲ್ಲಿ ತುಂಬಾ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ನೋಡ್ತಾ ಇರ್ಬೋದು ಎಷ್ಟು ಡೆಕೋರೇಷನ್ ಆಗಿ ಕಾಣಿಸ್ತಾ ಇದೆ ಅಂತ. ಫಸ್ಟ್ ಟೈಮ್ ಯಾರಾದರೂ ಈ ವಿಡಿಯೋನ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಈ ಜ್ಯೂಸ್ಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕುವಂತಹ ರೆಸಿಪೀಸು ಅಥವಾ ಜ್ಯೂಸು ಪ್ರತಿಯೊಂದು ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ. ಹಾಗೆ ಈ ಜ್ಯೂಸು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ.